ಗೆಲ್ಲಿಸಲೇಬೇಕು, ಈ ಬಾರಿನೂ ಅವರು ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನೇ ಮನವೊಲಿಸಿದ್ದಾರೆ ಎಲ್ಲ ಅಸಮಾಧಾನ. ನಾನು ಬೇರೆ ಕಡೆ ಮನಸ್ಸೊಲಿಸೋದಕ್ಕೂ ಶಿವಮೊಗ್ಗಕ್ಕೂ ವ್ಯತ್ಯಾಸ ಇದೆ. ಶಿವಮೊಗ್ಗದಲ್ಲಿ ಮೋದಿನ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಇರೋನು. ಹಾಗಾಗಿ ಈ ಚುನಾವಣೆ ನಾನು ಗೆಲ್ತೀನಿ, ಮೋದಿಗೆ ಹೋಗಿ ಕೈ ಎತ್ತೀನಿ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಈ ದಿಕ್ಕಿನಲ್ಲೇ ನನಗೆಲ್ಲ ಕಡೆಯಿಂದಲೂ ಕೂಡ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇರೋದು. ಕಾರ್ಯಕರ್ತಗಳೆಲ್ಲ ಒಂದು ರೀತಿ ಗೊಂದಲ ಆಗುತ್ತೆ. ಈಗ ಅಮಿತ್ ಶಾ ಫೋನ್ ಮಾಡಿದ್ದಾರೆ, ಈಶ್ವರಪ್ಪ ಅವರು ಏನು ನಿರ್ಧಾರ ತಗೊಳ್ತಾರೆ ಇಲ್ಲೋ. ನಾನು ಈಗಾಗಲೇ ನಿರ್ಧಾರ ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ. ಅವರಿಗೆ ಕ್ಲಿಯರ್ ಆಗಬೇಕು ಅಂದರೆ ಡೆಲ್ಲಿಗೆ ಹೋಗಿ ಬಂದಮೇಲೆ ಯಾರು ಗೊಂದಲದಲ್ಲಿದ್ದಾರೋ ಅವ್ರು ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ. ಯಾವ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಕ್ಲಿಯರ್, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಇದೆ, ಅಮಿತ್ ಶಾ ಅದನ್ನೇ ಹೇಳಿಬಿಟ್ಟು ಬನ್ನಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಕೆಲವರು ಅಲ್ಲೊಬ್ರು ಇಲ್ಲೊಬ್ರು ಗೊಂದಲದಲ್ಲಿರೋರಿಗೆ ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ. ಮೀಟಿಂಗು ಮಾಡಲ್ಲ, ಏನು ಸಭೆಯೂ ಇಲ್ಲ. ನಮ್ಮ ಕಾರ್ಪೊರೇಟರ್ ವಿಶ್ವಾಸ, ನಾನು ಅವರು ಒಟ್ಟಿಗೆ ಹೋಗ್ತಾ ಇದ್ದೀನಿ. ಇಲ್ಲ, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗೊತ್ತಿಲ್ಲ ನನಗೇನು ಐಡಿಯಾ ಇಲ್ಲ. ಅಮಿತ್ ಶಾ ಈಗ ನಿನ್ನೆ ಬೆಂಗಳೂರಿಗೆ ಭೇಟಿ ನೀಡಿದ ಮೇಲೆ ಸರ್ ಎಲ್ಲ ಅಸಮಾಧಾನಿತರನ್ನು ಶಮನ ಮಾಡಿದ್ದಾರೆ. ಅಲ್ಲ, ನನ್ನ ಉದ್ದೇಶವೇ ಬೇರೆ, ಅವ್ರ ಉದ್ದೇಶವೇ ಬೇರೆ. ಅವರೆಲ್ಲ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅವರು ಅಸಮಾಧಾನ ಇದ್ದಿದ್ದು. ನನಗೆ ಬರೀ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಷ್ಟೇ ಅಲ್ಲ, ಪಕ್ಷದ ಶುದ್ಧೀಕರಣ ಆಗಬೇಕು, ಹಿಂದುತ್ವವಾದಿಗಳಿಗೆ ನ್ಯಾಯ ಸಿಗಬೇಕು, ಇಡೀ ರಾಜ್ಯದಲ್ಲಿರೋಂಥ ನೊಂದ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿ ಇಂಥ ಸ್ಥಿತಿ ಬಂದುಬಿಟ್ಟಿಲ್ಲ ನಮ್ಮ ಪಾರ್ಟಿಗೆ ಅಂತ ನೊಂದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೇನೆ. ಈ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವರಿಗೆ ತಿಳಿಸಲಿದ್ದೇನೆ. ಸರ್, ಈಗ ನೀವು ಒಂದು ರೌಂಡ್ ಪ್ರಚಾರ ಕೂಡ ಮಾಡಿದ್ದೀರ. ಅಮಿತ್ ಶಾ ದೂರವಾಣಿ ಕರೆ ಮಾಡಿ ಲೇಟ್ ಆಗಿತ್ತು ಅಂದರೆ ಯಾರೋ ಒತ್ತಡದಿಂದ ಮಾಡಿದ್ದಾರೆ. ಹೇಗೆ ಒತ್ತಡದಿಂದ ಮಾಡಿರಬಹುದು, ನನಗೆ ಗೊತ್ತಿಲ್ಲ. ಏಕೆಂದರೆ ಅಮಿತ್ ಶಾ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ರಾಘವೇಂದ್ರ ಸೋತೋಗ್ತಾನೆ, ದಯವಿಟ್ಟು ಈಶ್ವರಪ್ಪನವ್ರ ಹತ್ರ ಮಾತಾಡಿ ಅನ್ನೋಂಥ ಮಾತು ಹೇಳಿರಬಹುದು. ಹಾಗಾಗಿ ಅಮಿತ್ ಶಾ ಮಾತಾಡಿದ್ರು, ನನಗೇನು ಡೀಟೇಲ್ ಗೊತ್ತಿಲ್ಲ. ಬಾ ಅಂತ ಹೇಳಿದ್ದಾರೆ. ದೊಡ್ಡವರಿಗೆ ಗೌರವ ಕೊಡೋಂಥ ಪದ್ಧತಿ ನಮ್ಮ ಸಂಸ್ಕೃತಿ. ಹಾಗಾಗಿ ನಾನು ಹೋಗ್ತಾ ಇದ್ದೇನೆ, ಹೋಗಿ ಅವ್ರು ಭೇಟಿ ಮಾಡ್ತೇನೆ, ನಮ್ಮಿರೋ ವಿಚಾರ ಅಷ್ಟು ತಿಳಿಸ್ತೇನೆ. ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಮೋದಿಗೋಸ್ಕರ ನಾನು ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಈ ಲೋಕಸಭಾ ಚುನಾವಣೆನ ಮೋದಿಗೋಸ್ಕರ ಈ ವಿಚಾರವನ್ನು ಇಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ನಿರೀಕ್ಷೆಗೆ ಮೀರಿ ನಂಗೆ ಬೆಂಬಲ ಸಿಗ್ತಾ ಇದೆ. ಎಲ್ಲ ಜಾತಿಯವರು ಕೂಡ, ಅದು ಹಿಂದುಳಿದವರು ಇರ್ಬೋದು, ದಲಿತರು ಇರ್ಬೋದು, ಅಥವಾ ಮುಂದುವರೆದ ಜನಾಂಗದವ್ರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಎಲ್ಲ ಸಮಾಜವೂ ಕೂಡ ನನ್ನ ಜೊತೆಗಿರೋದು ನಂಗೆ ತುಂಬ ಸಂತೋಷ ತಂದಿದೆ. ನೀವು ನೋಡ್ತಾ ಇದ್ದೀರಿ ಒಂದೊಂದೇ ಕಾರ್ಯಕ್ರಮನ. ಪ್ರಾರಂಭದ ಬಣಜಾರ್ ಭವನದಲ್ಲಿ ಅಭಿಪ್ರಾಯ ಸಂಗ್ರಹದಿಂದ ಹಿಡಿದು ನಿನ್ನೆ ದಿನ ಮಹಿಳಾ ಕಾರ್ಯಕ್ರಮ ಆಯ್ತಲ್ಲ, ಶುಭ ಮಂಗಳ ತನಕ ಯಾವುದಾದ್ರೂ ಒಂದು ಕಾರ್ಯಕ್ರಮ ಫೇಲ್ ಆಗಿದ್ದು ನೋಡಿದ್ದೀರಾ? ಯಾವ ಬಿಲ್ಡಿಂಗೇನೆ ಒಡೆದೋಗೋಷ್ಟು ಜನ, ಎಲ್ಲವೂ ಕಾರ್ಯಕ್ರಮದಲ್ಲಿ. ಹಾಗಾಗಿ ತುಂಬ ನನಗಂತೂ ಸಂತೋಷ ಆಗ್ತಿದೆ, ವಿಶ್ವಾಸ ಇದೆ, 100ಕ್ಕೆ 100 ನಾವು ಗೆಲ್ತೇವೆ, ಈ ನಂಬಿಕೆ ನನಗಿದೆ.